ಹರೇ ರಾಮ. ಈಶ್ವರೋ ಗುರುರಾತ್ಮೇತಿ ಮೂರ್ತಿಭೇದ ವಿಭಾಗಿನೇ ವ್ಯೋಮವದ್ವ್ಯಾಪ್ತ ದೇಹಾಯ ದಕ್ಷಿಣಾಮೂರ್ತಯೇ ನಮಃ. ದಾನದ ಮಹತಿ. ಅದರ ಹಿಂದಿರುವ ಪರಂಪರೆ. ಈಶ್ವರನೇ ಪ್ರಾರಂಭ ದಾನಕ್ಕೆ. ಗಿವ್ ಆ್ಯಂಡ್ ಫಾರ್ ಗಿವ್ ಅದೆರಡು ಈಶ್ವರನದ್ದಂತೆ, ಮತ್ತು ಗೆಟ್ ಆ್ಯಂಡ್ ಫಾರ್ ಗೆಟ್ ಅದೆರಡು ನಮ್ಮದಂತೆ. ಹಾಗೆ ಅಲ್ಲಿಂದಲೇ ದಾನದ ಪರಂಪರೆ ಪ್ರಾರಂಭ ಆಯಿತು. ಈಶ್ವರನಿಂದಲೇ ಅವನೇ ನಮಗೆ ಎಲ್ಲವನ್ನೂ ಕೊಟ್ಟ. ಜೀವಕ್ಕೆ ಜೀವ ಒಂದನ್ನು ಬಿಟ್ಟರೆ ಮತ್ತೆಲ್ಲವೂ ಅವನೇ ಕೊಟ್ಟಿದ್ದು. ಹಾಗೆ ನೋಡಿದರೆ ನಾವು ಜೀವ ಅಂತ ನಾವು ನಮ್ಮ ಮೂಲ ಸ್ವರೂಪ ಏನು ಹೇಳ್ತೇವೆ ಅದು ಕೂಡ ಅವನೇ, ಅವನದ್ದೇ ಒಂದು ತುಣುಕು ಅಂತ. ಅಗ್ನಿಯಿಂದ ಹೊರಬಂದ ಕಿಡಿಗಳು ಹಾಗೆ ಜೀವಗಳು. ಯಥಾ ಪ್ರದೀಪ್ತಾತ್ ಪಾವಕಾತ್ ವಿಸ್ಫುಲಿಂಗಾ ಸಹಸ್ರಶಃ ಪ್ರಭವಂತೆ ಸ್ವರೂಪಾ. ಅಂದರೆ ಜ್ವಲಿಸಿ ಉರಿಯುವ ಮಹಾಗ್ನಿಯಿಂದ ಕಿಡಿಗಳು ಹೊರಹೊಮ್ಮುತ್ತವೆ. ಹಾಗೆ ಪರಮಾತ್ಮಾಗ್ನಿಯಿಂದ ನಾವೆಲ್ಲ ಹೊರಬಂದೆವು ಕಿಡಿಗಳು. ಅವನು ಇಡಿ, ನಾವು ಕಿಡಿ. ನಮಗೂ ಅವನಿಗೂ ಅಷ್ಟು ವ್ಯತ್ಯಾಸ ಇದೆ. ಆ ಕಿಡಿಯಲ್ಲಿರುವ ಕೆಂಡದ ಅಂಶವನ್ನು ಪ್ರತ್ಯೇಕ ಮಾಡಿದರೆ ಅದು ಒಂದೇ, ಬೇರೆ ಅಲ್ಲ ಅದು ಅಂತ. ಹಾಗೆ ನೋಡುವಾಗ ನಮ್ಮೊಳಗಿನ ಆತ್ಮದ ಕಿಡಿ ಇದೆಯಲ್ಲ ಅದು ಕೂಡ ಅವನದ್ದೇ ಒಂದು ಭಾಗ. ಅವನೇ ಕೊಟ್ಟಿದ್ದು ನಮಗೆ ಅದು. ಮತ್ತು ಅದ್ರ ಮೇಲೆ ಎಷ್ಟು ಕೋಟಿಂಗ್ಸ್ ಇದೆ, ಎಷ್ಟು ಅಂಗಿಗಳಿದೆ, ಅದೆಲ್ಲ ಅವನೇ ಕೊಟ್ಟಿದ್ದು. ಮನಸ್ಸು ಅವನೇ ಕೊಟ್ಟಿದ್ದು, ಇಂದ್ರಿಯಗಳು ಅವನೇ ಕೊಟ್ಟಿದ್ದು, ದೇಹ ಅವನೇ ಕೊಟ್ಟಿದ್ದು, ಆಯುಸ್ಸು ಅವನೇ ಕೊಟ್ಟಿದ್ದು. ನಿಂತ ನೆಲ ಅವನ ಕೊಡುಗೆ, ತಲೆ ಮೇಲೆ ಆಕಾಶ ಅವನ ಕೊಡುಗೆ, ಒಂದು ಸೂರು ಕಟ್ಕೊಂಡ್ರೆ ಅವನ ಕೃಪೆಯಿಂದ ಆಗಿದ್ದದು. ಅಲ್ಲಿ ಉಸಿರಾಡೋಕ್ಕೆ ಗಾಳಿ ಅವನೇ ಕೊಟ್ಟಿದ್ದು. ಕೆಳಗೆ ನೋಡಿದರೂ ಅವನ ದಾನವೇ, ಮೇಲೆ ನೋಡಿದರೂ ಅವನ ದಾನವೇ, ಸುತ್ತ ನೋಡಿದರೂ ಅವನ ದಾನವೇ, ಎತ್ತ ನೋಡಿದರೂ ಅವನ ದಾನವೇ. ಹಾಗೆ ಎಲ್ಲ ಜೀವಗಳಿಗೆ ಎಲ್ಲವನ್ನೂ ಕೊಟ್ಟವನು. ದಾನ ಪರಂಪರೆಯ ಆದಿ ಅವನು. ಅಲ್ಲಿಂದಲೇ ಶುರುವಾಗಿದೆ ಈ ದಾನ ಪರಂಪರೆ. ಆದರೆ ಅವನಿಗೆ ಯಾವ ಲಾಭವೂ ಇಲ್ಲ ದಾನದಿಂದ, ಭಗವಂತನಿಗೆ. ಅದು ನಿಜವಾಗಿ ಅವನು ಅಂದರೆ ಅದೇ ಒಂದು ಪಾಠ ನಮಗೆ ಅಂತ. ಅದು ವ್ಯಾಪಾರ ಅಲ್ಲ ಅಂತ. ದಾನ ವ್ಯಾಪಾರ ಆಗಬಾರ್ದು ಅಂತ. ಅದೇ ನಿಮ್ಗೆ ಹೇಳಿದ್ವಲ್ಲ, ಅಶ್ವತ್ಥಾಮ ಸುದರ್ಶನ ಚಕ್ರ ಕೇಳಿದ ಅಂತ ಶ್ರೀಕೃಷ್ಣನ ಹತ್ರ. ಅವನ ಬಳಿ ಇನ್ಯಾವುದೋ ಒಂದು ಅಸ್ತ್ರ ಇತ್ತು ವಿಶೇಷವಾದ್ದು, ಅದನ್ನು ಕೊಡ್ತೇನೆ, ಸುದರ್ಶನ ಚಕ್ರ ಕೊಡೋದು. ಕೃಷ್ಣ ಕೊಟ್ಟ ಉತ್ತರ, ನಾವು ವ್ಯಾಪಾರ ಮಾಡೋದಿಲ್ಲ ಅಂತ, ದಾನ ಮಾಡ್ತೇವೆ ಬೇಕಿದ್ರೆ. ವ್ಯಾಪಾರನೇ ಮಾಡಿ ಮಾಡೋದಾರೆ ಅದು ಬೇರೆ, ಆದರೆ ದಾನ ಮತ್ತು ವ್ಯಾಪಾರ ಬೇರೆ ಬೇರೆ. ದಾನ ಮಾಡುವಾಗ ಬೇರೆ ಏನು ಇರಬಾರ್ದು, ನಮ್ಮ ಮನಸ್ಸಲ್ಲಿ ಪ್ರತಿಫಲಾಪೇಕ್ಷೆ ಇರಬಾರ್ದು. ಇಲ್ಲಿದ್ದಾಗ ದಾನ ಪರಿಪೂರ್ಣ. ಅದಕ್ಕೆ ಮೊದಲನೇ ಆದರ್ಶವೇ ಅವನು. ಎಲ್ಲ ಕೊಡ್ತಾನಲ್ಲ, ಅವನಿಗೇನಾಗಬೇಕು ಅಂದರೆ ಅವನು ಪೂರ್ಣಕಾಮ, ಅವನು ಆಪ್ತಕಾಮ, ಅವನು ಆತ್ಮಕಾಮ. ಅವನಿಗೆ ಆಗಬೇಕಾದ್ದೇನೂ ಇಲ್ಲ. ಸಮುದ್ರಕ್ಕೆ ಏನಾಗಬೇಕಾಗಿದೆ ನದಿಗಳಿಂದ? ನದಿಗಳು ಬರೆದಿದ್ರೆ ಸಮುದ್ರ ಖಾಲಿಯಾಗಿಬಿಡುತ್ತಾ? ಏನಿಲ್ಲ. ಬರೆದಿದ್ರೆ ಬತ್ತಿ ಹೋಗೋದು ಇಲ್ಲ, ಬಂದರೆ ಉಕ್ಕಿ ಹರಿಯೋದು ಇಲ್ಲ, ಲೆಕ್ಕವೇ ಇಲ್ಲ ಅದಕ್ಕೆ. ದೊಡ್ಡ ನದಿ ಬಂದು ಸೇರಿದ್ರು ಕೂಡ ಅದೇನು ವ್ಯತ್ಯಾಸ ಇಲ್ಲ ಅದರಲ್ಲಿ. ಹಾಗೆ ಅವನು, ಆದರೂ ಅವನು ಎಲ್ಲವನ್ನೂ ಕೊಟ್ಟನಲ್ಲ. ಹಾಗೆ ನಾವು ಕೂಡ ಅಂಥ ದಾನವನ್ನು ಮಾಡಬೇಕು ಅನ್ನೋದಕ್ಕೆ ಅವನ ಪರಂಪರೆಯೇ, ಭಗವಂತನೇ ಆದಿ, ಅವನ ಪರಂಪರೆ ನಮಗೆ ಆದರ್ಶ ಅಂತ. ಅದರಲ್ಲಿ ದಾನದ ಬಗ್ಗೆ ತುಂಬ ಹೇಳಲಿಕ್ಕಿದೆ, ತುಂಬ ಉದಾಹರಣೆಗಳಿದೆ ದಾನದ ಬಗ್ಗೆ. ತುಂಬ ಸರಳ ಅದು, ತುಂಬ ಸುಲಭ, ಅಷ್ಟೇ ಕಷ್ಟ. ಅಂದರೆ ಸರಳ ಅಂದರೆ ಇದಕ್ಕೆ ನಾವು ಆಗಲೇ ಹೇಳಿದಾಗೆ, ಈಗ ಪುರುಷರು ಮಾಡಬಾರ್ದು, ಸ್ತ್ರೀಯರು ಮಾಡಬಾರ್ದು, ಅದೇನು ಭೇದ ಇಲ್ಲ. ಈ ಜಾತಿಯವ್ರು ಮಾಡಬಹುದು, ಆ ಜಾತಿಯವ್ರು ಮಾಡಬಾರ್ದು, ಅದಿಲ್ಲ. ಚಿಕ್ಕವ್ರು ಮಾಡಬಾರ್ದು, ದೊಡ್ಡವ್ರು ಯಾವುದೇ ಭೇದ ಇಲ್ಲದೆ ಎಲ್ಲರೂ ಮಾಡ್ಲಿಕ್ಕೆ ಬರೋವಂಥದ್ದು ಅದು. ಮತ್ತು ಇಷ್ಟು ದುಡ್ಡಿದ್ರೆ ಮಾತ್ರ ದಾನ ಮಾಡ್ಬೋದು, ಏನಿಲ್ಲ. ಏನಿದ್ರೂ ಇದ್ದಿದ್ದನ್ನು ಮಾಡ್ಬೋದು ಅಂತ. ಆದರೆ ಅಷ್ಟು ಸರಳವಾಗಿ ಎಲ್ಲರಿಗೂ ಸಿಗೋಂಥ ಒಂದು ಉಪಾಯವೇ ಇಲ್ಲ ಅಂತ ದಾನದಷ್ಟು. ಅದೇನು ಭಾರಿ ದೊಡ್ಡ ಸೈನ್ಸ್ ಇಲ್ಲ. ಅಂದರೆ ಇದೆಪ್ಪ, ಇದಕ್ಕೆ ಎಷ್ಟು ದೊಡ್ಡ ಸೈನ್ಸ್ ಬೇಕಾದ್ರೂ ಇದೆ. ಆದರೆ ಮಾಡೋಕ್ಕೆ ಈಗ ಅಶ್ವಮೇಧ ಯಜ್ಞ ಮಾಡಬೇಕು ಅಂದರೆ ಅದು ಏನೆಲ್ಲ ಬೇಕು, ಅದಕ್ಕೆ ಏನೆಲ್ಲ ಪ್ರಕ್ರಿಯೆಗಳು, ಅದೆಲ್ಲ ಎಂಥದ್ದು ಇಲ್ಲ ಇದರಲ್ಲಿ ಅಂತ. ಅಷ್ಟು ಸರಳ, ಆದರೆ ಅಷ್ಟು ಕಷ್ಟ. ಯಾಕೆಂದರೆ ಅದು ನಮ್ಮ ಮೂಲವನ್ನೇ ಅಲ್ಲಾಡಿಸುತ್ತೆ. ಮಮ ಇದೆಯಲ್ಲ, ಮಮ ಭಾವ, ಅದನ್ನೇ ಅಲ್ಲಾಡಿಸುತ್ತೆ ಅದು ಅಂತ. ನಂದಾಗಿದ್ದು ನಂದಲ್ಲ ಅಂತ ಹೇಳಕ್ಕೆ ಬರಬೇಕು ನಮಗೆ ಅಂತ, ಬೇಜಾರಿಲ್ಲದೆ ಸಂತೋಷವಾಗಿ ನಂದಾಗಿದ್ದ ನಿಂದು ಅಂತ ಹೇಳಕ್ಕೆ ಬರಬೇಕು ಅಂತ.
ಆ ನಂದನ ನಿಂದು ಅಂತ ಹೇಳಕ್ಕೆ ಬಂದುಬಿಟ್ರೆ, ನಂದು ಅಂತ ಅಂದ್ಕೊಂಡಿದ್ದಾನೆ ನಿಂದು ಅಂತ ಹೇಳಕ್ಕೆ ಬಂದುಬಿಟ್ರೆ ಅದೇ ಮುಕ್ತಿ. ಅಷ್ಟೇ ಬೇಕಾಗಿರೋದು, ಮುಕ್ತಿ ಬೇಕಾಗಿರೋ ಪ್ರಾಕ್ಟೀಸೇ ಅಷ್ಟು ಅಂತ. ಮೇರ ಅಂತ ಅಂದ್ಕೊಳ್ತಾ ಇರೋಲ್ಲ, ತೇರ ಅಂತನೋಕೆ ಬರಬೇಕು ನಮಗೆ. ಅದು ಬರ್ತಾ ಇಲ್ಲ. ಹಾಗಾಗಿ ನಾವೆಲ್ಲ ಕಷ್ಟದಲ್ಲಿದ್ದೇವೆ, ನಾವೆಲ್ಲ ಬದ್ಧರಾಗಿದ್ದೇವೆ. ಅದು ಹೇಳಕ್ಕೆ ಬಂದುಬಿಟ್ರೆ ಅದು ಮುಕ್ತಿ, ಅದು ಅದನ್ನೇ ಕಲಿಸುತ್ತೆ ಇದು ಅಂತ, ದಾನ ಅಂತ. ಹಾಗಾಗಿ ಅದಿಲ್ಲದೆ ದಾನ ಪೂರ್ತಿ ಆಗೋದೇ ಇಲ್ಲ ಅಂತ, ಅಷ್ಟು ದೊಡ್ಡದು ಅಂತ. ಇವತ್ತು ಒಂದು ಸಣ್ಣ ಸಂಗತಿಯನ್ನು ಮಾತ್ರ ಹೇಳ್ತೇವೆ, ಜಾಸ್ತಿ ಇವತ್ತು ಅದರ ವಿಸ್ತಾರಕ್ಕೆ ಹೋಗ್ತೇನೆ. ದಾನದ ಬಗ್ಗೆ ದಾನದಲ್ಲಿ 4 ವಿಧವನ್ನು ಹೇಳಿದ್ದಾರೆ ವ್ಯಾಸರು. ಅದರ ಬಗ್ಗೆ ಮಾತ್ರ ಒಂದು ಚೂರು ಹೇಳ್ತೇವೆ ಇವತ್ತು. ದಾನ ಚಾತುರ್ವಿಧ್ಯಮಾಹ ವ್ಯಾಸಃ ಅಂತ. ವ್ಯಾಸರು ದಾನದಲ್ಲಿ 4 ಬಗೆಯನ್ನು ಹೇಳಿದರು. 4 ಬಗೆ ಏನು? ನಿತ್ಯ, ನೈಮಿತ್ತಿಕ, ಕಾಮ್ಯ ಮತ್ತು ವಿಮಲ ಅಂತ 4 ದಾನಗಳಂತೆ. ನಿತ್ಯ ದಾನ, ನೈಮಿತ್ತಿಕ ದಾನ, ಕಾಮ್ಯದಾನ ಮತ್ತು ವಿಮಲ ದಾನ, 4 ಬಗೆಯ ದಾನಗಳು. ಅದರಲ್ಲಿ ನಿತ್ಯ ದಾನ ಅಂದರೆ ನಿತ್ಯ ದಾನ ಮಾಡಬೇಕು ಅಷ್ಟೆ. ಅಹನ್ಯಹನ್ ಯತ್ಕಿಂಚಿತ್ ದೀಯತೆ ಅನುಪಕಾರಿಣೆ ಅನುದ್ದಿಶ್ಯ ಫಲಂ ತಸ್ಮಾತ್ ಬ್ರಾಹ್ಮಣಾಯ ಪವಿತ್ರಕಂ. ಅಹನಿ ಅಹನಿ ಯತ್ಕಿಂಚಿತ್ ದೀಯತೆ ಅನುಪಕಾರಿಣೆ ಅನುದ್ದಿಶ್ಯ ಫಲಂ ತಸ್ಮಾತ್ ಬ್ರಾಹ್ಮಣಾಯ ಪವಿತ್ರಕಂ. ಅದರ ವಿವರಣೆ ಅಹನೆ ಅಹನೆ ಅಂತ. ದಿನ ಕೊಡಬೇಕು ದಾನವನ್ನು, ಯಾವ ದಿನವೂ ಬಿಡಬಾರ್ದು, ಪ್ರತಿದಿನವೂ ಕೊಡಬೇಕು. ಎಲ್ಲಿಂದ ತರಲಪ್ಪ, ನಾನೇನು ಕುಬೇರ್ನ? ಯತ್ಕಿಂಚಿತ್ ಏನಾದರೂ ಕೊಡು, ಆದರೆ ಕೊಡದೆ ಒಂದು ದಿನವೂ ಇರಬೇಡ, ಪ್ರತಿದಿನವೂ ಕೊಡುವಂಥ ಒಂದು ಅಭ್ಯಾಸ. ಈ ಅಗ್ರವಾಲ್ ಸಮಾಜ ಇದೆ ದೊಡ್ಡದು, ಉತ್ತರ ಭಾರತ ಎಲ್ಲ ಕಡೆ ಇದ್ದಾರೆ, ಭಾರತಾದ್ಯಂತ ಇದ್ದಾರೆ, ರಾಜಸ್ಥಾನ ಮೂಲ ಅದು. ಅಗ್ರವಾಲ್ ಸಮಾಜ ದೊಡ್ಡ ಸಮಾಜ ಅದು. ಮಾರ್ವಾಡಿಗಳು ಅಂತ ಒಂದು ಜಾತಿ ಇಲ್ಲ, ಮಾರ್ವಾರ್ ಅಂತ ಒಂದು ಪ್ರಾಂತ ಇದೆ ರಾಜಸ್ಥಾನದಲ್ಲಿ. ಅಲ್ಲಿಂದ ಬಂದವರೆಲ್ಲ ಮಾರ್ವಾಡಿಗಳು ಅಂತ, ಆ ಊರಿನವರು ಅಂತ, ಈಗ ಬಯಲುಸೀಮೆಯವರು ಅಂತ ಹೇಳಿದಾಗೆ, ಕರಾವಳಿಯವರು ಅಂತ ಹೇಳಿದಾಗೆ ಒಂದು ಪ್ರಾಂತ ಅದು ರಾಜಸ್ಥಾನದಲ್ಲಿ, ಮಾರ್ವಾರ್ ಅಂತ. ಡ ಎಲ್ಲ ಒಂದೇ ಆಗಿಬಿಡುತ್ತೆ, ಮಾರ್ವಾಡ್ ಅಂತಾಗಿ ಮಾರ್ವಾಡಿ ಅಂತಾಗಿದೆ. ಮಾರ್ವಾಡಿ ಅಂತ ಒಂದು ಜಾತಿ ಇಲ್ಲ, ಅದು ಪ್ರದೇಶವಾಚಕ. ಅದು ಅಲ್ಲಿರುವಂಥ ಒಂದು 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 ನಿರ್ದಿಷ್ಟ ಜನಾಂಗ, ಅದು ಅಗ್ರವಾಲ್ ಜನಾಂಗ, ಅಗ್ರವಾಲ್ ಪರಿವಾರ. ಅದು ಅಲ್ಲಿ ಅವರ ಮೂಲ ಪ್ರವರ್ತಕ ಅಗ್ರಸೇನ ಅಂತ ಒಬ್ಬ ರಾಜ. ಅಗ್ರಸೇನ ರಾಜನಿಂದಲೇ ಅಗ್ರವಾಲ್ ಅಂತ ಆದವರು ಆಮೇಲೆ ಎಲ್ಲರೂ ಕೂಡ. ಈ ಅಗ್ರವಾಲ್ ಅಂದರೆ ಅಗ್ರವಾಲನ ಸರ್ನೇಮ್ ಇದ್ದವ್ರು ಮಾತ್ರ ಅಲ್ಲ, ಈಗ ಬೇರೆ ಬೇರೆ ಸರ್ನೇಮ್ಗಳಿರ್ತವೆ ಅವರಿದ್ದು ಅಂತ. ಈ ಗೋಯಂಕ ಅಂದರೂ ಕೂಡ ಅಗ್ರವಾಲ್ ಅಂದರೆ ಮೂಲ ಸರ್ನೇಮ್ ಅವರು ಅಗ್ರವಾಲ್ ಅಂತಲೇ ಅವರಿದ್ದು. ಹಾಗೆ ಇನ್ನು ಅನೇಕ ಉಪನಾಮಗಳಿದೆ ಅವರಿದ್ದು, ಅದೆಲ್ಲ ಸೇರಿ ಒಂದೇ ಅದು. ಅವರೆಲ್ಲರ ಮೂಲ ಪ್ರವರ್ತಕ ಅವನ ಅಗ್ರಸೇನ ಎನ್ನುವ ಒಬ್ಬ ಮಹಾರಾಜ. ಅವನದ್ದೇನಂತಂದರೆ ನಿತ್ಯವೂ ಒಂದು ಗೋದಾನ ಮಾಡಿ ಆಮೇಲೆ ಊಟ ಮಾಡ್ತಿದ್ದಂತ. ಗೋದಾನ ಮಾಡಿದೆ ಊಟ ಮಾಡ್ತಿರ್ಲಿಲ್ಲ, ಗೋದಾನ ಮಾಡಿ ಊಟ ಮಾಡೋದು ಅಭ್ಯಾಸ. ಅದೊಂದು ದಿನ ಊಟ ಮಾಡಿದ ಹಾಗೆ ದಿನ ದಾನ ಮಾಡಬೇಕು ಅಂತ ಅಭ್ಯಾಸ. ಅದೊಂದು ಪ್ರತಿದಿನ ಮಲ್ಕೊಂಡು ನಿದ್ದೆ ಮಾಡ್ತೀನೋ ಇಲ್ವೋ, ದಿನವೂ ದಾನ ಮಾಡಬೇಕು. ನಿದ್ದೆ ಮಾಡೋದ್ರಿಂದ ಲಾಭ ಆಯಿತು, ನಿದ್ದೆ ಮಾಡ್ತೇನೆ. ಊಟ ಮಾಡಿದ್ರಿಂದ ಲಾಭ ಇದೆ, ಊಟ ಮಾಡ್ತೇನೆ. ಊಟ ಮಾಡಿದ್ರಿಂದ ದೇಹಕ್ಕೆ ಲಾಭ ಇದೆ, ದೇಹಕ್ಕೆ ಪುಷ್ಟಿಯನ್ನು ಕೊಡುತ್ತೆ. ನಿದ್ದೆ ಮಾಡೋದ್ರಿಂದ ಮನಸ್ಸಿಗೆ ಲಾಭ ಇದೆ, ಮನಸ್ಸಿಗೆ ಪುಷ್ಟಿಯನ್ನು ಕೊಡುತ್ತೆ. ಅದು ಊಟದಿಂದ ಮನಸ್ಸಿಗೂ ಲಾಭ ಇದೆ, ನಿದ್ದೆಯಿಂದ ದೇಹಕ್ಕೂ ಲಾಭ ಇದೆ, ಇಲ್ಲ ಅಂತಿಲ್ಲ. ಅದು ಪ್ರಧಾನವಾಗಿ ಅದರ ಗುರಿ ಗಮನಿಸಿದಾಗ ಊಟ ಶರೀರಕ್ಕೆ ಪುಷ್ಟಿಯನ್ನು ಕೊಡುತ್ತೆ, ನಿದ್ದೆ ಮನಸ್ಸಿಗೆ ಪುಷ್ಟಿಯನ್ನು ಕೊಡುತ್ತೆ, ದಾನ ಆತ್ಮಕ್ಕೆ ಪುಷ್ಟಿಯನ್ನು ಕೊಡುತ್ತಲ್ಲ. ಹಾಗಾಗಿ ಊಟ ನಿದ್ದೆಯ ಹಾಗೆಯೇ ದಾನವನ್ನು ಬದುಕಿನ ಅಂಗವಾಗಿ ಮಾಡಿಕೊಂಡ ಅವನು ಅಂತ. ಅದೆಲ್ಲ ಊಟ ಮಾಡ್ತಿರ್ಲಿಲ್ಲ ಅವನು, ನಿತ್ಯಕ್ಕೆ ಸೇರಿದ್ದು ಅಂತ. ಹಾಗೆ ಪ್ರತಿದಿನವೂ ಮಾಡಬೇಕು. ಎತ್ಕಿಂಚಿದ್ದು ನಿಯಮ ಇಲ್ಲ, ನೀನು ಹಿಂಗೇ ಮಾಡಬೇಕು ಇಷ್ಟೇ ಪ್ರಮಾಣದ್ದು ಅಂತಲ್ಲ, ನಿನ್ನ ಯೋಗ್ಯತೆ ಅದು, ನಿನ್ನ ಅರ್ಹತೆ. ಆದರೆ ದಾನವಿಲ್ಲದ ಇರಬಾರ್ದು ನಿನ್ನ ಜೀವನದಲ್ಲಿ. ಚೂರಿದೆ ಇನ್ನು ಅಷ್ಟೇ ಅಲ್ಲ, ಅನುಪಕಾರಿಣಿ. ಇದು ಸುಲಭ ಮಾಡೋದು. ಈಗ ದಿವಸ ಅಂಗಡಿಯಿಂದ ನಾವು ಸಾಮಾನು ತಗೊಳ್ಳೋದಾದರೆ ಪ್ರತಿದಿನ ದಾನ ಮಾಡ್ತಾ ಇರ್ತೇವಲ್ಲ, ನಾವೇನೋ ಕೊಡ್ತಾ ಇರ್ತೇವಲ್ಲ ಅಂತ, ಅವನು ಏನೋ ಕೊಡ್ತಾ ಇರ್ತಾನೆ ಅಂತ, ಹಾಗಾಗಿ ನಾವು ಕೊಡ್ತಾ ಇರ್ತೀವಿ. ಹಾಗಾಗಿ ಅದನ್ನು ನಿಷೇಧ ಮಾಡಿದ್ರು. ಅನುಪಕಾರಿಣಿ, ನಿನಗೆ ಉಪಕಾರ ಯಾರು ಮಾಡಿಲ್ಲ ಅವ್ರಿಗೆ ಮಾಡಬೇಕು ಅಂತ. ಉಪಕಾರ ಮಾಡಿದವರಿಗೆ ಪ್ರತ್ಯುಪಕಾರ ಮಾಡೋದು ದಾನ ಅಲ್ಲ, ಅದು ಉಪಕಾರಕ್ಕೆ ಪ್ರತ್ಯುಪಕಾರ. ಅದು ಮಾಡಲೇಬೇಕಾದ್ದು. ಆದರೆ ದಾನದ ಅಕೌಂಟಿಗೆ ಸೇರಿಸ್ಬೇಡ ನೀನು ಅದನ್ನು ಅಂತ, ಅದಲ್ಲ ಇದು ಅಂತ, ಇದು ಬೇರೆ ಇದು ಅಂತ ಹೇಳಿದ್ದಷ್ಟೇ. ಅದು ನೀನು
ಋಣ ನಿನಗಿದೆ ಅಂತ, ಅವನಿಂದ ನಿನಗೆ ಉಪಕಾರ ಆಗಿದೆ, ಋಣ ನಿನಗಿದೆ. ಸಾಲ ತೀರಿಸಿದ್ನಾಲ ದಾನಕ್ಕೆ ಸೇರಿಸ್ಬಿಟ್ರೆ ಇನ್ನು ನಿಜವಾದ ದಾನಕ್ಕೆ ಎಲ್ಲಿ ಜಾಗ ಮತ್ತೆ ಅಂತ. ಹಾಗಾಗಿ ಉಪಕಾರಕ್ಕೆ ಪ್ರತ್ಯುಪಕಾರ ಮಾಡೋ ವಿಷಯ ಬೇರೆ, ಉಪಕಾರ ಎಲ್ಲದವನಿಗೆ ಅಂದರೆ ನಿನಗೇನು ಲಾಭ ಇಲ್ಲದೇನೆ ನೀವು ಮಾಡಬೇಕು ಅದನ್ನು ಅಂತ, ಬೇರೆ ಲಾಭ ಇಲ್ಲದೇನೆ, ಭೌತಿಕ ಲಾಭ ಇಲ್ಲದೇನೆ ಮಾಡಬೇಕು ಅಂತ. ಅನುದ್ದಿಷ್ಟ ಫಲಂ ಅಂತ. ಇನ್ನೂ ಕೆಲವಿರುತ್ತೆ, ದಾನ ಮಾಡುವಾಗ ಫಲದ ಉದ್ದೇಶ ಇರುತ್ತೆ ನಮಗೆ. ಈಗ ಸ್ವರ್ಗ ಸಿಗಲಿ ಅಂತಲೋ ಅಥವಾ ಆ ಥರದ ಫಲದ ಉದ್ದೇಶ ಇರುತ್ತೆ. ಬೇರೆ ಬೇರೆ ಪಾಪ ಪರಿಹಾರವೂ ಕೂಡ ಒಂದು ಫಲವೇ ಅದು. ಇಂಥ ಫಲಗಳನ್ನು ಉದ್ದೇಶಿಸಿ ಭೌತಿಕ ಅಲ್ಲಪ್ಪ ಅಭೌತಿಕ ಫಲ ಉದ್ದೇಶಿಸಿ ಮಾಡ್ಬೋದು, ಅದು ಇಲ್ಲ ಅಂತ. ಸಂಧ್ಯಾ ವಂದನ ಮಾಡಿದ ಹಾಗೆ ಅಂತ, ಅದು ನಿತ್ಯ ದಾನ ಅದು ಅಂತ. ಈ ಸಂಧ್ಯಾ ವಂದನ ಮಾಡಿದರೆ ಪುಣ್ಯ ಇಲ್ಲ, ಮಾಡೋರು ಬಿಟ್ಬಿಡ್ಬಿಡಿ, ಮಾಡ್ತಿರೋರು ಅದು ಇರೋ ಕ್ರಮ ಹಾಗೆ. ಈ ಮುಂದಿನ ಹೇಳ್ತೀನಿ ನೋಡಿ, ಮಾಡದಿದ್ದರೆ ಪಾಪ ಇದೆ ಅಂತ. ಸಂಧ್ಯಾ ವಂದನೆಗಿರುವ ನಿಯಮವೇ ಹಾಗೆ ಅಂತ. ಸಂಧ್ಯಾ ವಂದನ ಮಾಡಿದರೆ ಪುಣ್ಯ ಇಲ್ವಂತೆ, ಮಾಡದಿದ್ದರೆ ಪಾಪ ಉಂಟಂತೆ. ಏನು ಕತೆ ಇದು? ಅದು ಯಾಕೆಂದರೆ ಪಾಪ ತಾನೇ ಆಗ್ತಾ ಇರುತ್ತೆ, ಬರ್ತಾ ಇರುತ್ತೆ, ಅದನ್ನು ತೆಗೆಯುತ್ತೆ ಇದು ಸಂಧ್ಯಾ ವಂದನೆ ಅಂತ. ಇಲ್ಲದೆ ಹೋದರೂ ಬರುತ್ತೆ, ಒಂದಷ್ಟೇ ವಿಷಯ, ಬೇರೆ ಏನಿಲ್ಲ. ಹಾಗೆ ಈ ನಿತ್ಯದಾನವೂ ಕೂಡ, ನಿತ್ಯದಾನಕ್ಕೆ ಫಲ ಇಲ್ಲ ಅಂತಲ್ಲ, ನೀನು ಬಯಸಬೇಡ, ನೀನು ಅದ್ರ ಮೇಲೆ ಕಣ್ಣಿಡಬೇಡ ಅಂತ. ಕಣ್ಣಿಟ್ಟರೆ ಸಣ್ಣ ಫಲ, ಕಣ್ಣಿಡ್ದಿದ್ರೆ ದೊಡ್ಡ ಫಲ ಅಂತ ಹೇಳ್ತಾ ಇರೋದು ಅಷ್ಟೇ ಅವರು, ಬೇರೆ ಏನಿಲ್ಲ. ನೀನು ಇಂಥದ್ದು ಅಂತ ಹೇಳಿದ್ರೆ ಅದನ್ನು ಕೊಡ್ತಾನೆ ಭಗವಂತ. ಆದರೆ ಅವನು ದೊಡ್ಡದು ಕೊಡಬೇಕು ಅಂತ ಅಂದ್ಕೊಂಡಿದ್ದ ಅಂತ, ನೀನು ಚಿಕ್ಕದು ಕೇಳಿದೆ ಅಂತ ಆಗತ್ತೆ ಅಂತ. ಅಷ್ಟು ಅರ್ಥ ಆದರೆ ನಾವು ಅದು ಮಾಡಬೇಕು ಅಂತ ಅನಿಸುತ್ತೆ ಅಂತ. ನಾವು ಯಾವಾಗಲೂ ಅದನ್ನೇ ಉದಾಹರಣೆ ಕೊಡ್ತಾ ಇರ್ತೀವಿ. ಚಿಕ್ಕ ಮಕ್ಕಳ ಮುಂದೆ 1 ಕೋಟಿ ರೂಪಾಯಿ ಚೆಕ್ಕು ಒಂದು ಕೈಯಲ್ಲಿ, ಇನ್ನೊಂದು ಕೈಯಲ್ಲಿ ಒಂದು ಚಾಕ್ಲೇಟ್, ಎರಡು ಇಟ್ಕೊಂಡು ಯಾವ್ದು ಬೇಕು ಅಂತ ಕೇಳಿದ್ರೆ ಚಾಕ್ಲೇಟ್ ಕೊಡು ಅಂತ ತಗೊಳುತ್ತೆ ಅದು. ಆದರೆ 1 ಕೋಟಿ ರೂಪಾಯಿ ಚೆಕ್ ಬಂದರೆ ಇಂಥ ಚಾಕ್ಲೇಟು ಜೀವಮಾನ ಪರ್ಯಂತ ದಿನ ತಿನ್ಬೋದು, ಎಷ್ಟು ಬೇಕಾದ್ರೂ ಅಂತ. ಅದು ಗೊತ್ತಿಲ್ಲ ಅದಕ್ಕೆ. ಹಾಗಾಗಿ ಜಾಣ ಮಗು ಆದರೆ ನಂಗೆ ಯಾವ್ದು ಒಳ್ಳೆಯದೋ ನೀನೇ ಕೊಡು ಅಂತ ಹೇಳುತ್ತೆ ಅಂತ. ಯಾವ್ದು ಒಳ್ಳೆಯದು ಅಪ್ಪ ಅಂತ ಕೇಳುತ್ತೆ, ಯಾವ್ದು ಒಳ್ಳೆಯದು ಅಮ್ಮ ಅಂತ ಕೇಳುತ್ತೆ. ಇದೆರಡರಲ್ಲಿ ಕೇಳಿದ್ರೆ ಗೆದ್ದವನು, ಅವ್ನು ಜಾಣ. ಅವನು ಕೇಳದಿದ್ದರೆ ಚಾಕ್ಲೇಟ್ ತೊಗೊಂಡು ಹೋಗ್ತಾನೆ. ಅವನು ಚಾಕ್ಲೇಟ್ ತಿಂದು ಖರ್ಚಾಗುತ್ತೆ ಒಂದು 10 ನಿಮಿಷದಲ್ಲಿ, ಆಮೇಲೆ ಇಲ್ಲ, ಖಾಲಿಯಿಂದ. ಹಾಗೆ ನಾವು ಫಲ ಉದ್ದೇಶ ಮಾಡ್ತೀವಲ್ಲ, ಇಂಥ ಫಲ ಬೇಕು ಅಂತ ನಾವು ಕೇಳ್ತೀವಲ್ಲ, ಆಗ ನಾವು ಮೂರ್ಖರಾಗ್ತೇವೆ ಅಂತ. ದೊಡ್ಡದನ್ನು ಕೊಡಬೇಕು ಅಂತ ಅವನಿಗಿದೆ ಪಾಪ, ನಾವು ಚಿಕ್ಕದನ್ನು ತೊಗೊಂಡು ಹೋಗಿರ್ತೇವೆ ಅಂತ, ಇಲ್ಲಿ ಚಾಕ್ಲೇಟ್ ಅಂತ ತಗೊಂಡು ಹೋಗಿರ್ತೇವೆ ಅಂತ. ಹಾಗಾಗಿ ಈ ಥರದ ಮಾತುಗಳನ್ನ ಆಡಿದ್ದಾರೆ ಅಂತ. ಅನುದ್ದಿಶ್ಯ ಫಲಂ ತಸ್ಮಾತ್, ಫಲ ಉದ್ದೇಶ ಮಾಡಿದಾಗ ಕೊಡಬೇಕು. ಮತ್ತು ಉಪಕಾರಿ ಅಲ್ಲದೆ ಇರೋನಿಗೆ ಕೊಡಬೇಕು. ಫಲ ಉದ್ದೇಶ ಮಾಡಿಲ್ಲ ಅಂದರೆ ಮೊದಲು ಉಪಕಾರಿ ಹೇಗೂ ಕೊಡಬೇಕಲ್ಲ ಅಂತ. ಅದಲ್ಲ, ಈಗ ಶ್ರಾದ್ದದಲ್ಲಿ ಇವರು ಅವ್ರನ್ನ ಕರೆಯೋದು, ಅವ್ರು ಇವ್ರನ್ನ ಕರೆಯೋದು ಮಾಡಿಕೊಂಡ್ರೆ ಅಲ್ಲಿ, ಹಾಗಾಗಿ ಇಬ್ಬರಿಗೂ ಆಯ್ತು, ಅದಲ್ಲ ಅಂತ. ಇದು ನಿತ್ಯದಾನ ಅಂತ. ಎಷ್ಟು ಚೆನ್ನಾಗಿದೆ ನೋಡಿ ಅಂತ. ಅಂದರೆ ಜೀವನದ ಅಂಗ ಅಲ್ಲ, ನಿತ್ಯ ಜೀವನದ ಅಂಗ ಮಾಡ್ಕೋ ದಾನವನ್ನು ಅಂತ. ಎಷ್ಟು ಚೆನ್ನಾಗಿದೆ ಇದು. ನಮಗೇನು ಭಾಳ ಅದ್ಭುತ ಅಂತ ಅನ್ನಿಸ್ತು ಈ ದಾನ ಅಂತ. ನಾವು ಮಾಡಬೇಕು ಇದನ್ನು ಅಂತ. ಎಷ್ಟು ಚೆನ್ನಾಗಿದೆ ಅಂತ, ಮನಸ್ಸು ಎಷ್ಟು ವಿಶಾಲ ಆಗುತ್ತೆ ಅಂತ. ಕೊಟ್ಟಾಗ ಸಿಗೋ ತೃಪ್ತಿ ಇದೆಯಲ್ಲ, ತುಂಬ ದೊಡ್ಡದದು. ಆಗೋ ಸಮಾಧಾನ ಇದೆಯಲ್ಲ, ಹೀಗಿರ್ತೇವೆ ನಾವು ಆಗ ಅಂತ, ಕೊಟ್ಟಾಗ ಅಂತ. ತೊಗೊಳ್ಬೇಕಾದ್ರೆ ಹೀಗಿರ್ತೇವೆ ಅಂತ. ಯಾವ್ದು ಚೆನ್ನಾಗಿದೆ ಹೇಳಿ? ಕೈ ಮೇಲಿರಬೇಕು ಕೆಳಗಿರಬೇಕು ಅಂತ. ಕೊಡುವಾಗ ಕೈ ಮೇಲಿರುತ್ತೆ, ಹೀಗಿರುತ್ತೆ ಅದು. ತಗೊಳ್ಳುವಾಗ ಹೀಗಿರುತ್ತೆ. ಹೀಗನ್ನುವಾಗ ಆ ಮನಸ್ಸಿಗೆ ಬರುವಂಥ ಒಂದು ಇದಿದೆಯಲ್ಲ, ಔನ್ನತ್ಯ ಇದೆಯಲ್ಲ, ಅಷ್ಟು ಎತ್ತರ ಆಗುತ್ತೆ ಮನಸ್ಸು ಇದ್ದಕ್ಕಿದ್ದಾಗ ಆ ಸಮಯದಲ್ಲಿ ಅಂತ. ಏನೋ ಒಂದು ಸಮಾಧಾನ ಆಗುತ್ತೆ ಅಂತ. ನಮ್ಮ ಬಗ್ಗೆ ನಮಗೊಂದು ಸದ್ಭಾವನೆ ಬರುತ್ತೆ ಅಂತ. ಆ ತೃಪ್ತಿನೇ ಬೇರೆ ಅಂತ. ಹಾಗಾಗಿ ಊಟ ಬಡಿಸುವಾಗಿರೋ ತೃಪ್ತಿ ನೋಡಿ ತುಂಬ ವಿಶೇಷ ಅಂತ. ಊಟ ಮಾಡುವಾಗ ಆ ತೃಪ್ತಿ ಇಲ್ಲ ಅಂತ. ಬಡಿಸಿದವ್ರಿಗೆ ಗೊತ್ತದು ಅಂತ. ಪ್ರೀತಿಯಿಂದ ಬಡಿಸ್ಬೇಕು, ಪ್ರೀತಿಯಿಂದ ಊಟ ಮಾಡಬೇಕು. ಎಷ್ಟು ತೃಪ್ತಿ ಇರುತ್ತೆ ಅದರಲ್ಲಿ. ನಮಗೆಲ್ಲ ಅವಕಾಶವಿಲ್ಲ. ಅವಕಾಶ ಇರೋರು ಮೊದಲನೇ ಪಂಕ್ತಿಗೆ ಯಾರು ಕೂತ್ಕೊಳ್ಳೋದು, ಯಾರು ಊಟ ಮಾಡೋದು ಅನ್ನೋ ಬಗ್ಗೆ ಚರ್ಚೆ ನಡೀತಾ ಇರುತ್ತೆ ಅಂತ ಅಲ್ಲಿ ಅಂತ. ಜಾಸ್ತಿ ತೃಪ್ತಿ ಇದೆ ಅದರಲ್ಲಿ ಅಂತ. ಮಾಡಿಸೋದ್ರಲ್ಲಿ ಇನ್ನೊಬ್ಬನ ತೃಪ್ತಿ ನೋಡೋದ್ರಲ್ಲಿ ಜಾಸ್ತಿ ತೃಪ್ತಿ ಇದೆ ಯಾವಾಗಲೂ ಅಂತ. ಹಾಗೆ ನಿತ್ಯ ದಾನವನ್ನು ನಾವು ತಂದ್ಕೊಳ್ಬೇಕು ಅಂತ. ಇದು ಒಂದು. ಆಮೇಲೆ ನೈಮಿತ್ತಿಕ ದಾನ ಅಂತ. ಇದು ನಮ್ಮ ಈಗಿನ ಸಬ್ಜೆಕ್ಟಿಗೆ ಬಂತದೀಗ. ನಿತ್ಯದಾನವೂ ಕೂಡ ಪಾಪ ಪರಿಹಾರಕ್ಕೆ, ಅದ್ರಲ್ಲಿ ಯಾವ ಸಂಶಯವೂ ಇಲ್ಲ. ಆದರೆ ಉದ್ದೇಶ ಮಾಡಬೇಡ ಅಂತ ಹೇಳ್ತಾ ಇರೋದಷ್ಟೇ. ಅದನ್ನು ಸಂಕಲ್ಪ ಮಾಡಬೇಡ ಹಾಗೆ ಅಂತ. ಅದು ಮಾಡದೇ ಇರೋದೇ ಇಲ್ಲ. ನಿನ್ನೆನೇ ಹೇಳಿದ ಹಾಗೆ ನೀವು ಏನನ್ನೇ ಕೈ ಬಿಟ್ಟರು ಪಾಪ ಕೈ ಬಿಟ್ಟು ಹೋಗುತ್ತೆ ಜೊತೆಗೆ ಅಂತ. ತಾನೇ ಹೋದರೂ ಕೂಡ ಪಾಪ ಹೋಗುತ್ತೆ. ಏನೋ ಕಳೆದು ಹೋಯ್ತು ಅಂದರೆ, ಈಗ ಚಪ್ಪಲಿ ಕಳೆದು ಹೋಯ್ತು ಅಂದರೆ ಪಾಪ ಹೋಯ್ತು ಅಂತ ಹೇಳ್ತಾರೆ. ಅಲ್ಲಿ ಬಟ್ಟೆ ಕಳೆದು ಹೋಯ್ತು ಅಂದರೆ ಪಾಪ ಹೋಯ್ತು ಅಂತ ಹೇಳ್ತಾರೆ. ಸಮಾಧಾನ ಮಾಡ್ಕೊಳ್ಳೋದು ಹೋದ್ಮೇಲೆ ಬೇಜಾರಾಗತ್ತಲ್ಲ. ಮತ್ತು 250 ರೂಪಾಯಿ ಎಷ್ಟು ಕೊಟ್ಟು ತರಬೇಕಲ್ಲ ಚಪ್ಪಲಿನ.
ಆದರೆ ಅದ್ರ ಹಿಂದಿನ ಇದೇನು ಅಂದರೆ, ನಮ್ಮಿಂದ ಏನೇ ಒಂದು ದ್ರವ್ಯ ನಮ್ಮ ಕೈ ಬಿಟ್ಟು ಹೋದರೂ ಕೂಡ ಪಾಪ ಹೋಗಿರುತ್ತೆ ಅದ್ರ ಜೊತೆಯಲ್ಲಿ ಅಂತ. ನಾವೇ ಕೊಟ್ಟರೆ ಜಾಸ್ತಿ, ನಾವೇ ಕೊಟ್ಟಾಗ ಪಾಪ ದೊಡ್ಡ ಪ್ರಮಾಣದಲ್ಲಿ ಹೋಗುತ್ತೆ. ಏನೇ ಕೊಟ್ಟರು ಚಿಕ್ಕದಾಗಲಿ ದೊಡ್ಡದಾಗಲಿ ಅಂತ ಪಾಪ ಹೋಗುತ್ತೆ ನಮ್ಮ ಕಡೆ, ನಮ್ಮಲ್ಲಿಂದ ಪಾಪ ಹೋಗಿಸ್ಲಿಕ್ಕಿರುವಂಥ ವಿಧಾನ ಅದು ಅಂತ. ಹಾಗಾಗಿ ದಾನದಲ್ಲಿ ಪಾಪ ಪರಿಹಾರ ಅನ್ನೋದು ಇದ್ದಿದ್ದೆ, ಏನೇ ದಾನ ಮಾಡಿದ್ರು ಕೂಡ ಇದ್ದಿದ್ದೆ, ಅದು ಇಲ್ಲದೆ ಇರೋಕ್ಕೆ ಸಾಧ್ಯವೇ ಇಲ್ಲ. ಆದರೆ ಉದ್ದೇಶ ಮಾಡಿದಾಗ ಕೆಲವು ಸತ್ಯ ಆಗದೆ ಇರ್ಬೋದು. ಈಗ ಇಂಥದ್ದಕ್ಕೆ ಅಂತಲೇ ಮಾಡಿದರೆ ಆ ಫಲಕ್ಕದು ಸೀಮಿತ ಆಯ್ತದು ಅಂತ. ಈ ಮುಂದಿನ ಅಂಥದ್ದು ನೈಮಿತ್ತಿಕ ದಾನ ಅಂದರೆ ಎತ್ತು ಪಾಪೋಪಶಾಂತ್ಯರ್ಥಂ ದೀಯತೆ ವಿದುಷಾಂ ಕರೆ ನೈಮಿತ್ತಿಕಂ ತದುದ್ದಿಷ್ಟಂ ದಾನಂ ಸದ್ಭಿರನುಷ್ಠಿತಂ. ಇದು ಪ್ರಶಸ್ತವಾದ್ದೇ. ಪಾಪ ಪರಿಹಾರಕ್ಕೆ ಅಂತಲೇ ಕೊಡುವಂಥ ದಾನ. ಸರ್ವ ಪಾಪ ಪರಿಹಾರಕ್ಕೆ ಅಂತೂ ದಾನ ಕೊಡ್ಬೋದು, ಅಥವಾ ನಿರ್ದಿಷ್ಟವಾದ ಪಾಪ ನಮ್ಮ ಮನಸ್ಸಲ್ಲಿರುತ್ತೆ, ಇದೊಂದು ಪಾಪ ಬಂದಿದೆ ನನಗೆ ಅಂತ, ಅದ್ರ ಪರಿಹಾರಕ್ಕೆ ಅಂತ ಕೊಡ್ಬೋದು ಅಂತ. ಅದಕ್ಕೆ ನೈಮಿತ್ತಿಕ ಅಂತ ಹೆಸರು. ಪಾಪವೇ ನಿಮಿತ್ತ ಅಂತ, ಅಥವಾ ಪಾಪ ಪರಿಹಾರವೇ ನಿಮಿತ್ತ ಅಂತ, ಅದು ನಿತ್ಯ ಅಲ್ಲ ಅಂತ. ಅದಕ್ಕಾಗಿ ಮಾಡ್ತಾ ಇರೋದು ಅಂತ, ಆ ಉದ್ದೇಶಕ್ಕಾಗಿ. ಅದಲ್ಲದೆ ಇಲ್ಲ, ಅದಿದ್ದಾಗ ಮಾತ್ರ ಮಾಡ್ತೇವೆ ಅಂತ. ನೈಮಿತ್ತಿಕ ದಾನ ಅಂತ. ಪಾಪೋಪಶಾಂತ್ಯರ್ಥಂ ವಿದುಷಾಂ ಕರೆ, ಜ್ಞಾನಿಗೆ ಕೊಡಬೇಕು ಅಂತ. ಅದು ಬಹಳ ಮುಖ್ಯವಾದ ವಿಷಯ. ಅದನ್ನು ಪುನಃ ವಿಮರ್ಶೆ ಮಾಡೋಣ ಅಂತ. ನೀವು ದಾನ ಅಂತ ಯಾರ್ಯಾರಿಗೂ ಕೊಟ್ಟಷ್ಟಕ್ಕೆಲ್ಲ ದಾನ ಆಗೋದಿಲ್ಲ ಅದು ಅಂತ, ಪಾಪವೂ ಆಗ್ಬೋದು ಅಂತ. ಈಗ ಯಾರೋ ಒಬ್ಬನು ಮದ್ಯಪಾನ ಇರ್ತಾನೆ, ಅವನೇ ನೀವು ದಾನ ಮಾಡಿದರೆ ಅವನು ಹೋಗಿ ಕುಡಿತಾನೆ, ಮನೆಗೆ ಬಂದು ಹೆಂಡತಿಗೆ ಹೊಡಿತಾನೆ, ಇನ್ನೇನೊಂದು ಪಾಪ ಕಾರ್ಯ ಮಾಡ್ತಾನೆ, ನಿಮಗೂ ಅದರಲ್ಲೊಂದು ಪಾಲಿದೆ. ಯಾಕೆಂದರೆ ನೀವು ಕೊಡದಿರೋ ಅವನು ಮಾಡ್ತಿರ್ಲಿಲ್ಲ ಅದನ್ನಂತ. ಯಾಕೆ ಕೊಟ್ರಿ ಅವನಿಗೆ, ಅಂಥವನಿಗೆ ಯಾಕೆ ಕೊಟ್ರಿ? ಅಪಾತ್ರನಿಗೆ ಕೊಡಬಾರ್ದು. ಅಪಾತ್ರನಿಗೆ ಕೊಟ್ಟಾಗ ಆ ದೋಷಗಳಿಗೆ ನಾವು ಹೊಣೆ ಆಗ್ತೇವೆ ಅಂತ. ಹಾಗಾಗಿ ವಿವೇಚನೆ ಮಾಡೇ ಕೊಡಬೇಕು ಅಂತ. ಇದೆ ಅಂತ ಹೇಳ್ದೆ ಕೊಡು ಅಂತಲ್ಲ ಅಂತ. ಕೊಟ್ಟರೆ ದೋಷ ಅದು ಆ ರೀತಿಯಲ್ಲಿ ಅಂತ. ದಾನ ಮಾಡುವಾಗ ವಿವೇಚನೆಯಿಂದಲೇ ಮಾಡಬೇಕು ಅಂತ. ಅವನು ಯೋಗ್ಯ, ಇದು ಸದುಪಯೋಗ ಆಗುತ್ತೆ ಅನ್ನೋಲ್ಲೇ ಮಾಡಬೇಕು ಅಂತ. ಮಾಡಿದ ಮೇಲೆ ಮತ್ತೆ ಹಿಂದೆ ಮುಂದೆ ನೋಡಬಾರ್ದು. ಮಾಡುವಾಗ ಸಂಪೂರ್ಣ ನಮ್ಮ ವಿವೇಚನೆ ಬೆಳೆಸಿ ದೇಶೇ ಕಾಲೇಚ ಪಾತ್ರೇಚ ಅಂತ, ಸರಿಯಾದ ಸ್ಥಳದಲ್ಲಿ ಸರಿಯಾದ ಸಮಯದಲ್ಲಿ ಸರಿಯಾದ ವ್ಯಕ್ತಿಗೆ ದಾನ ಮಾಡಬೇಕು ಅಂತ. ಅದರಲ್ಲಿ ಏನೂ ಎರಡನೇ ಮಾತೇ ಇಲ್ಲ ಅಂತ. ಹಾಗಾಗಿ ಯೋಗ್ಯ ದಾನ ಆಗಬೇಕದು ಅಂತ. ಹಾಗೆ ಮಾಡಿದಾಗ ಪಾಪ ಪರಿಹಾರ ಆಗುತ್ತೆ. ಅದಕ್ಕೆ ಹೇಳ್ತಾ ಇರೋದು, ಪಾಪ ಪರಿಹಾರ ಆಗೋದು ಹೇಗೆ ಅಂದರೆ, ಅದರಲ್ಲಿ ಈಗ ನಮ್ಮಲ್ಲಿ ಪಾಪ ಇದೆ, ದಾನ ತಗೊಳ್ಳೋ ವ್ಯಕ್ತಿಯಲ್ಲಿ ಪುಣ್ಯ ಇರಬೇಕು ತುಂಬ ಅಂತ. ಒಂದು ವ್ಯವಹಾರ ನಡೆಯುತ್ತೆ ಅಲ್ಲಿ ಅಂತ. ವ್ಯವಹಾರ ಅಂದರೆ ಸೃಷ್ಟಿಯಲ್ಲಿ ಈ ಒನ್ ವೇ ಟ್ರಾಫಿಕ್ ಅಂತ ಇಲ್ಲವೇ ಇಲ್ಲ ಅಂತ. ಯಾರಾದರೂ ಒಬ್ಬರು ನೀವು ಕೊಟ್ಟಿನ ತಗೊಂಡು ಹೋಗಿ ಸಾಧ್ಯವೇ ಇಲ್ಲ. ನಾವು ವ್ಯಾಪಾರ ಅಲ್ಲ ಅಂತ ಹೇಳಿದ್ರು ವಿನಿಮಯ ನಡೆಯುತ್ತೆ ಅಲ್ಲಿ. ನೀವು ದ್ರವ್ಯ ಕೊಡ್ತೀರಿ, ಅವನು ಪುಣ್ಯ ಕೊಡ್ತಾನೆ, ಇದಾಗಲೇಬೇಕಾಗತ್ತೆ. ಅವನು ಪುಣ್ಯ ಕೊಡಬೇಕು, ನೀವು ದ್ರವ್ಯ ಕೊಟ್ಟರೆ. ಅದು ಇದ್ದರೆ ಕೊಡ್ತಾನೆ ಅವನು ಅಂತ. ಆ ವಿಷಯ ಉಂಟಲ್ಲ, ಇಲ್ಲದೆ ತೊಗೊಳ್ಬಾರ್ದು ಅವನು ಅಂತ. ಇದ್ರೆ ಅಂತ ಮಾತ್ರ ಅಲ್ಲ, ಓವರ್ಫ್ಲೋ ಇದ್ದರೆ ಅಂತ. ಯಾರಲ್ಲಿ ಪುಣ್ಯ ಧಾರಾಳ ಇದೆ ಅಂತ, ಅವನು ಪಾಪ ತಗೊಂಡ್ರೆ ಏನಾಗಲ್ಲ ಅಂತ ಅವನು ತೊಗೋಬೇಕಾಗಿರೋದು ದಾನವನ್ನು ಅಂತ. ಸುಮ್ಮನೆ ದಾನ ತಗೊಳ್ಳೋಕೆ ಹೇಳಿಲ್ಲ ಇಲ್ಲ ಅಂತ. ಎರಡೇ ವರ್ಗ ಇರೋದು ದಾನಕ್ಕೆ ಅಧಿಕಾರಿಗಳೊಂದು. ಒಂದು ಅವನಲ್ಲಿ ಬೇಕಾದಷ್ಟಿದೆ ಅಂತ, ಅವನಿಗೆ ಲೆಕ್ಕ ಇಲ್ಲ ಅಂತ, ಪುಣ್ಯದ ಬೇಕಾದಷ್ಟಿದೆ ಅಂತ ಅವನು ಹಿತೈಷ ತಗೊಳ್ತಾನೆ ದಾನವನ್ನು ಅಂತ. ಅಂದರೆ ಈ ಪ್ರಜ್ಞೆ ಸರಿಯಾಗಿ ಬಂದರೆ ದಾನ ತಗೊಳ್ಳೋಕೆ ಹಿಂದೆ ಮುಂದೆ ನೋಡೋ ಹಾಗೆ ಆಗುತ್ತೆ, ಆಗದೆ ಇರೋದಿಲ್ಲ ಅಂತ. ದಾನ ತಗೊಳ್ಬೇಕಾದ್ರೆ ಇದರ ದಾನ ತತ್ವ ಅರ್ಥ ಆದರೆ ಆ ದಾನ ತಗೊಳ್ಳೋದು ಶ್ರೇಷ್ಠ ಯಾವಾಗಲೂ ಅಂತ. ಯಾಕೆಂದರೆ ನಾವು ಕೊಡುವಂಥದ್ದು ಭೌತಿಕವಾದ್ದು, ಅವನು ಕೊಡುವಂಥದ್ದು ಭೌತಿಕವಾದ್ದಲ್ಲ, ಅವನು ಕೊಡುವಂಥದ್ದು ಅಭೌತಿಕವಾದ್ದು. ಅವನು ಕೊಡ್ತಾ ಇರೋದು ಪುಣ್ಯವನ್ನು, ಅವನ ಕರ್ಮಾರ್ಜಿತವಾಗಿರ್ತಕ್ಕಂಥ ಪುಣ್ಯ ಕೊಡ್ತಾ ಇರ್ತಾನೆ ಅವನು ಕೊಡೋದು ತುಂಬ ಬೆಲೆ ಬಾಳೋದು ನಾವು ಕೊಡೋಕ್ಕಿಂತನೂ ಅಂತ. ಅದನ್ನು ಕೊಡ್ತಾನೆ ಅವನು ಅಂತ. ಅವನ ಹತ್ರ ಬೇಕಾದಷ್ಟಿದ್ರೆ ಕೊಟ್ಬಿಡ್ತಾನೆ ಅವನು. ಇನ್ನು ಇದೆ ಅಂತ ಬೇಕಾದಷ್ಟು ಅಂತಲ್ಲ, ಅವನ ಖರ್ಚಿಗೆ ತೊಂದರೆ ಇಲ್ಲ, ಇದೆ ತಕ್ಕ ಮಟ್ಟಿಗೆ ಇದೆ ಅಂತಂದರೆ ಅವನು ಈ ಪಾಪವನ್ನು ಕರಗಿಸ್ಬೇಕು ಆಗ ಅಂತ. ದಾನ ಸ್ವೀಕಾರ ಮಾಡಿದ ಮೇಲೆ ಅದಕ್ಕಾಗಿ ತಪಸ್ಸು ಮಾಡಬೇಕು ಅವನು, ಅದಕ್ಕಾಗಿ ಅನುಷ್ಠಾನ ಮಾಡಬೇಕು ಅವನು, ಅದಕ್ಕಾಗಿ ಜಪ ಮಾಡಬೇಕು ಅವನು, ಮಾಡಿ ಆ ಪಾಪವನ್ನು ಕರಗಿಸ್ಬೇಕು. ಆ ಟೆಕ್ನಿಕ್ ಇದ್ದರೆ, ನೀನು ಕೊಟ್ಟು ಪಾಪ ನಾನು ಕರಗಿಸ್ತೇನೆ ಅನ್ನೋ ಟೆಕ್ನಿಕ್ ಇದ್ದರೆ ಆಗಲೂ ತೊಗೋಬೋದು ದಾನವನ್ನು. ಇದು ಎರಡಲ್ಲದೆ ಮೂರನೇ ಆಪ್ಷನ್ ಇಲ್ಲ. ಅದಕ್ಕೆ ಮೂರನೇ ಆಪ್ಷನ್ ಪತನವೇ, ಚೆಕ್ ಬೌನ್ಸ್ ಕೇಸ್, ಅದು ಬೇರೆ ಏನಲ್ಲ. ಅದು ಪುಣ್ಯ ಇಲ್ಲ, ಚೆಕ್ ಕೊಟ್ಟಾಯಿತು ಅಂದರೆ ದಾನ ತಗೊಳ್ಳೋದು ಚೆಕ್ ಕೊಟ್ಟಿದ್ದೆ, ಅದು ಬೇರೆ ಏನೂ ಇಲ್ಲ, ಪುಣ್ಯ ಚೆಕ್ ಕೊಟ್ಟಿದ್ದು ಅಂತ. ಅಲ್ಲಿ ಚಿತ್ರಗುಪ್ತ ನೋಡಿದರೆ ಇಲ್ಲ ಒಂದು ಖಾತೆಯಲ್ಲಿ, ಏನಾಗುತ್ತೆ ಚೆಕ್ ಬೌನ್ಸ್ ಅದಕ್ಕೆ ಬೇರೆ ದಂಡ ಮತ್ತೆ ಅಂತ ಆ ಕೆಲಸ ಮಾಡಿದ್ದಕ್ಕೆ. ಇನ್ನು ಪಾಪ ಬೇರೆ ಹೋಯ್ತು ಅವನಿಗೆ. ಎಲ್ಲೋಗುತ್ತೆ ಪಾಪ? ಇದ್ದಕ್ಕಿದ್ದಾಗ ಎಲ್ಲರೊಂದು ಕಡೆ ಹೋಗಬೇಕಲ್ಲ ಪಾಪ. ಅದು ಪಾಪ ಮಾಡಿದ ಪಾಪ ಎಲ್ಲರೊಂದು ಕಡೆ ಹೋಗಲೇಬೇಕಲ್ಲ, ತೊಗೊಂಡವನಿಗೆ ಹೋಗಬೇಕು ಪಾಪ. ಅದು ಅವನು ಅದನ್ನು ಪರಿಹಾರ ಮಾಡಬೇಕು.
ಈ ಗಂಗೆಗೆ ಆ ಶಕ್ತಿ ಇದೆ. ನಾವು ಮುಂದೆ ಇದ್ದರೆ ನಮ್ಮ ಪಾಪ ಪರಿಹಾರ ಮಾಡುತ್ತೆ, ತಗೊಳುತ್ತೆ, ನಮ್ಮ ಪಾಪವನ್ನು ಪರಿಹಾರ ಮಾಡುತ್ತೆ ಅದು. ಅವನು ದಾನ ತಗೊಳ್ಳೋನು ಆ ಸ್ಥಾನದಲ್ಲಿದ್ದಾನೆ ಅಂತ ನಾವು ಮಹಾಭಾರತದಲ್ಲಿ ಕೇಳ್ತೀವಿ. ಸಪ್ತರ್ಷಿಗಳು ದಾನ ತಪ್ಪಿಸ್ಕೊಳ್ಳೋಕೆ ಒಂದು ಹೋರಾಟ ಮಾಡ್ತಾರೆ. ಅಲ್ಲಿ ರಾಜರು ದಾನ ಕೊಡೋಕ್ಕೆ ಪ್ರಯತ್ನ ಪಟ್ಟರಂತೆ. ಅದೊಂದು ಬರಗಾಲದ ಯಾವುದೋ ಸಮಯದ ವರ್ಣನೆ ಬರುತ್ತೆ. ದಾನ ತಪ್ಪಿಸ್ಕೊಳ್ಳೋಕೆ ಅಂತ ಅವ್ರು ಭಾಳ ಕಷ್ಟಪಡ್ತಾರೆ. ಅವರು ಕೊನೆಗೇನು ಮಾಡಿದಂತೆ, ಬರಗಾಲ ಬೇರೆ ಇತ್ತಲ್ಲ, ಹತ್ತಿ ಹಣ್ಣುಗಳನ್ನ ಕೊಟ್ಟು ಕಳಿಸಿ ಅದರೊಳಗೆ ಚಿನ್ನ ಸೇರಿಸಿ ಕೊಟ್ಟರು ಅಂತ. ಹೆಂಗಾರ ಮಾಡಿ ಕೊಡಬೇಕು ಅಂತ ಪ್ರಯತ್ನ ಅವ್ರದ್ದು ರಾಜರುಗಳು, ತಗೊಳ್ಬಾರ್ದಂತ ಇವ್ರದ್ದು ಅಂತ. ಅದು ಯಾಕಂದ್ರೆ ಇದೇ ಕಾರಣಕ್ಕೆ ಅಂತ, ತಪೋಧನರು ಅವರು ಅಂತ. ತಪಸ್ಸೇ ಧನ ಅವರಿಗೆ. ತಪಸ್ಸು ಅಂದರೆ ಪುಣ್ಯ, ಅದೇ ಧನ, ಅದನ್ನು ಕೊಡಬೇಕಲ್ಲ. ಹಾಗಾಗಿ ಯಾರ್ಯಾರಿಗೂ ಕೊಡೋದಲ್ಲ ಅಂತ. ಅಂದರೆ ನಮ್ಮ ಸ್ವಾರ್ಥ ಕೂಡ ಇದೆ ಅಂತ. ಅವನು ಪುಣ್ಯ ಕೂಡ ಹಾಗಿರಬೇಕು. ಅವನು ಒಬ್ಬರು ವೈದಿಕರು, ನಮ್ಗೆ ಗೊತ್ತಿರೋಂಥ ಒಬ್ಬರು ವೈದಿಕರು, ಅವ್ರೇನೆಂದರೆ ಈ ರುದ್ರ ಅಭಿಷೇಕ ಯಾವುದೋ ದೇವಸ್ಥಾನ ಪೂಜೆ ಮಾಡೋರು, ವಿಶ್ವ ದೇವಸ್ಥಾನ ಪೂಜೆ ಮಾಡೋರು. ರುದ್ರಾಭಿಷೇಕ ಏಕಾದಶಿ ರುದ್ರ ಆಗಬೇಕು ಅಂದರೆ ಆಯ್ತು ತಗೋ ಅಂತ, ಏಕಾದಶಿ ರುದ್ರ ಅಂತ ದಕ್ಷಿಣ ಕೊಡು ಅಂತ. ಅಲ್ಲಿ ನೀವು ಮಾಡಿಲ್ವಲ್ಲ ಅಂದರೆ ಮೊದಲೇ ಮಾಡಿಟ್ಟಿದ್ದಿದೆ ಅಂತ, ಅಲ್ಲಿ ಅಂತ ಸುಮಾರು ಮಾಡಿಟ್ಟಿದ್ದಿದೆ, ನಿನ್ನ ಲೆಕ್ಕದಲ್ಲಿ ನಿನ್ನ ಖಾತೆ ಖರ್ಚು ಹಾಕೋದನ್ನ ಅಂತ. ಏನು ಹೇಳೋದು ಅದಕ್ಕೆ? ಇರೋದೇ ಬೇಕಾದಷ್ಟಿದೆ. ಇನ್ನು ಊರಿನವ್ರದ್ದೆಲ್ಲ ತಗೊಂಡ್ರೆ ಜೀರ್ಣ ಮಾಡೋಕ್ಕಾಗದೇ ಇರೋದನ್ನ ಎಲ್ಲಿ ಹೋಗ್ತಾನೆ ಅವನು? ಹಾಗಾಗಿ ಈಗ ಬ್ರಾಹ್ಮಣರಿಗೆ ಷಟ್ಕರ್ಮಗಳನ್ನ ಹೇಳಿದೆಯಲ್ಲ, ಹೇಳಬೇಕಾದ್ರೆ ಎಲ್ಲ ಪ್ರತಿದ್ವಂದ್ವಿಗಳು ಅಂತದ್ದು ಎರಡೆರಡು ಹೇಳಿದ್ದಾರೆ ಒಟ್ಟಿಗೆ ಅಂತ. ಈಗ ದಾನ ಪ್ರತಿಗ್ರಹ ಎರಡೂ ಹೇಳಿದ್ದಾರೆ ಬ್ರಾಹ್ಮಣರಿಗೆ ಅಂತ. ಪ್ರತಿಗ್ರಹ ಅಂದರೆ ದಾನ ತಗೊಳ್ಳೋದು ಅಂತ, ಪಕ್ಕದಲ್ಲೇ ದಾನನೂ ಹೇಳಿದ್ದಾರೆ ಅಂತ, ಬ್ಯಾಲೆನ್ಸ್ ಮಾಡಿದ್ದಾರೆ ಅಂತ. ನೀನು ದಾನ ಮಾಡಬೇಕು ಹಾಗೆ ಅಂತ, ತಗೊಂಡ ಹಾಗೆ ಕೊಡಬೇಕು ಅಂತ. ಹಾಗೆ ಯಜನ ಯಾಜನ, ಯಾಜನ ಅಂದರೆ ಯಜ್ಞ ಮಾಡಿಸೋದು, ಅದು ಅವನಿಗೆ ಕರ್ಮ. ಅದರ ಪಕ್ಕದಲ್ಲೇ ಯಜನ ಸ್ವಂತ ಕೂಡ ಮಾಡಬೇಕು ಅವನು ಅಂತ. ದಕ್ಷಿಣ ತಗೋಬೇಕು, ದಕ್ಷಿಣ ಕೊಡಬೇಕು ಅಂತ, ಯಜ್ಞ ಮಾಡಿಸ್ಬೇಕು, ಸ್ವಂತ ಮಾಡಬೇಕು ಅಂತ, ಎರಡೂ ಕರ್ಮ ಅಂತ ಹೇಳಿದ್ರು ಅವನಿಗೆ ಅಂತ. ಹಾಗೆ ಅಧ್ಯಯನ ಅಧ್ಯಾಪನ ಅಂತ, ಅವನು ಅಧ್ಯಯನ ಮಾಡಬೇಕು. ಅಧ್ಯಯನ ಅಂದರೆ ಸ್ವೀಕಾರ ಮಾಡೋದು, ಯಾರಿಂದಲೇ ವಿದ್ಯೆಯನ್ನು ಜ್ಞಾನವನ್ನು ಸ್ವೀಕಾರ ಮಾಡ್ತಾನೆ. ಆಮೇಲೆ ಅವನು ಕೊಡಬೇಕು ವಿದ್ಯೆಯನ್ನು ಹಾಗೆ ಅಂತ. ವಿದ್ಯೆ ತಗೋಬೇಕು, ಕೊಡಬೇಕು, ದಕ್ಷಿಣ ತಗೋಬೇಕು, ಕೊಡಬೇಕು, ಅಂದರೆ ಯಜ್ಞ ಮಾಡಬೇಕು, ಮಾಡಿಸ್ಬೇಕು. ದಾನವೂ ಕೂಡ ಹಾಗೆ ಅಂತ, ದಾನ ಹೇಗೆ ತಗೊಳ್ತಾನೋ ಹಾಗೆ ದಾನ ಕೊಡಬೇಕು ಅಂತ. ಷಟ್ಕರ್ಮ ಅಂತ, ಈ ಷಟ್ಕರ್ಮ ಅನ್ನೋದು ಪೂರ್ತಿ ಬ್ಯಾಲೆನ್ಸಿಂಗ್. ಅದು ಅಂದರೆ ಮೂರು ಈ ಥರ ಮೂರು ಆ ಥರ ಇದೆ ಅದು ಅಂತ, ಮೂರು ಬರೋದು ಮೂರು ಹೋಗೋದು ಅಂತ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಅವರು ಅದನ್ನು ಅಂತ. ಅದು ಎಲ್ರಿಗೂ ಅನ್ವಯ ಆಗುವಂಥದ್ದು ಇದು, ಅವರಿವರಿಗೆ ಅಂತಲ್ಲ. ಹಾಗಾಗಿ ಪಾಪೋಪಶಮನಕ್ಕೋಸ್ಕರ ನಾವು ಕೊಡಬೇಕಾದ್ರೆ ಅಂಥವರಿಗೆ ಕೊಡಬೇಕಾಗತ್ತೆ. ಇನ್ನೊಂದು ಕಾಮ್ಯದಾನ. ಕಾಮ್ಯದಾನ ಅಂದ್ರೇನು? ಅಪತ್ಯ ವಿಜಯೈಶ್ವರ್ಯ ಸ್ವರ್ಗಾರ್ಥಂ ಯತ್ ಪ್ರದೀಯತೆ ದಾನಂ ತತ್ ಕಾಮ್ಯಮಾಖ್ಯಾತಂ ಋಷಿಭಿ ಧರ್ಮಚಿಂತಕೈ. ಧರ್ಮಚಿಂತಕರಾದ ಋಷಿಗಳು ಕಾಮ್ಯದಾನ ಅನ್ನೋದನ್ನು ಹೀಗೆ ವಿವರಣೆ ಮಾಡಿದ್ದಾರೆ. ಅಪತ್ಯ ಅಂದರೆ ಮಕ್ಕಳು ಬೇಕು ಅಂತ ದಾನ ಮಾಡೋದು, ವಿಜಯ ಅಂದರೆ ಗೆಲುವು ಬರಬೇಕು ಅಂತ ದಾನ ಮಾಡೋದು, ವಿಜಯಕ್ಕಾಗಿ ದಾನ ಮಾಡೋದು, ಐಶ್ವರ್ಯಕ್ಕಾಗಿ ದಾನ ಮಾಡೋದು, ಸ್ವರ್ಗಕ್ಕಾಗಿ, ಮುಕ್ತಿಗಾಗಿ ಅಲ್ಲ, ಅದು ಬೇರೆದು. ಈ ಸ್ವರ್ಗ ಪರ್ಯಂತವಾಗಿ ಏನೆಲ್ಲ ಇದೆ ನಮ್ಮ ಜೀವನದಲ್ಲಿ ನಾವು ಬಯಸೋಂಥದ್ದು ಕಾಮ್ಯ ಅಂದರೆ ಅದೇ, ನಾವು ಅಪೇಕ್ಷೆ ಪಡೋಂಥದ್ದು, ಬಯಸೋಂಥದ್ದು, ಅದೆಲ್ಲ ಬರಲಿ ಅಂತ ಮಾಡೋ ದಾನ ಇದೆಯಲ್ಲ, ಅದು ಕಾಮ್ಯ. ಅದು ದಾನವೇ ಹೌದದು, ಆದರೆ ಈ ಉಚ್ಚ ಕೋಟಿಯದಲ್ಲ ಅದು. ಅದು ಬರಲಿ ಅಂತ ಇದು ಮಾಡ್ತೇನೆ ಅಂತ ಅನ್ನುವಾಗಲೇ ಕೆಳಗೆ ಬಂತದು. ಅಲ್ಲಿಂದ ಅಲ್ಲಿಗೆ ಒಂದು ಎರೋ ಮಾರ್ಕಿದೆ, ಅದು ಇಲ್ಲಿಂದ ಇಲ್ಲಿಗೆ ಅಂತ, ಅದಂತ ಮುಗೀತು. ಅಲ್ಲಿಂದ ಅಲ್ಲಿಗೆ ಮಕ್ಕಳಾದರೆ ಮುಗೀತು ಆ ದಾನದ ಫಲ ಅಂತ. ಅಷ್ಟು ಮಾಡಿದರೆ ಆ ಪ್ರಮಾಣದಲ್ಲಿ ಮಾಡಬೇಕಾಗತ್ತೆ, ಅದನ್ನ ಮುಗೀತು ಅಲ್ಲಿಗೆ ಅಂತ. ಇದು ಕಾಮ್ಯ ಅಂತ. ಈ ರೀತಿಯಲ್ಲೂ ಕೂಡ ದಾನ ಇದೆ ಅಂತ. ಇದಕ್ಕೆ ಪಾಪ ಪರಿಹಾರಲ್ಲೇ ಉಂಟು ಅಂತಲ್ಲ, ಅವ್ನು ಬೇರೆ ಕಡೆ ತಗೊಂಡಿದ್ದಾನಲ್ಲ, ಅದಕ್ಕೆ ಇದನ್ನು ಕೊಟ್ಟು ಅದನ್ನು ತಗೊಂಡಿದ್ದಾನಲ್ಲ, ಹೋಯ್ತದು. ಪಾಪ ಪರಿಹಾರಕ್ಕಲ್ಲದು, ಅದು ಕಾಮ್ಯ, ಅಪೇಕ್ಷೆ ಈಡೇರುವಂಥದ್ದಷ್ಟೇ, ಬೇರೆ ಏನಿಲ್ಲ ಅಲ್ಲಿ. ಇನ್ನು ಕೊನೆಯ ದಾನ ಸರ್ವೋತ್ಕೃಷ್ಟವಾಗಿರ್ತಕ್ಕಂಥ ದಾನ, ಅದರ ಹೆಸರು ವಿಮಲ ದಾನ ಅಂತ. ವಿಮಲ ಅಂತಲೇ ಹೆಸರಿಟ್ಟಿದ್ದಾರೆ ಅದಕ್ಕೆ ಅಂತ. ಅದೇನು ಅಂದರೆ ಈಶ್ವರ ಪ್ರೀಣನಾರ್ಥಂ ಯತ್ ಬ್ರಹ್ಮವಿತ್ಸು ಪ್ರದೀಯತೆ ಚೇತಸ ಭಕ್ತಿಯುಕ್ತೇನ ದಾನಂ ತದ್ ವಿಮಲಂ ಶಿವಂ. ಮುಕ್ತಿಯನ್ನೇ ಗುರಿಯಾಗಿಟ್ಕೊಂಡು, ಮುಕ್ತಿ ಯಾರಿಗೆ ಕರಗತವಾಗಿದೆಯೋ ಅಂಥವ್ರು ಸಿಕ್ಕಿದರೆ ಅಂಥವ್ರು ಮುಂದೆ ಹೋಗಿ ಈಶ್ವರ ಪ್ರೀತಿಯಾಗಲಿ ಅಂತ ಅದನ್ನು ಕೂಡ ಹೇಳಿದೆ. ಯಾವುದನ್ನು ಹೇಳಿದೆ? ಇದು ಭಗವತ್ ಪ್ರೀತಿಗಾಗಿ, ಈಶ್ವರ ಪ್ರೀತಿಗಾಗಿ ಅಂತ ಕೊಡ್ತಾನವನು ಅಂತ. ಅದು ಅತ್ಯಂತ ಯೋಗ್ಯ ಅಧಿಕಾರಿಯಲ್ಲಿ ಅತ್ಯಂತ ಯೋಗ್ಯವಾದ ಉದ್ದೇಶ ಇಟ್ಕೊಂಡು ಅತ್ಯಂತ ಯೋಗ್ಯವಾದ ಮನಸ್ಸಿನಿಂದ ದಾನ ಮಾಡ್ತಾನೆ. ಈಶ್ವರ ಪ್ರೀತಿ ಮಾತ್ರ ಉದ್ದೇಶ, ಬೇರೆ ಏನಿಲ್ಲ. ವಿಮಲ ದಾನ ಅಂತ ಹೆಸರು. ದಾನಂ ತದ್ ವಿಮಲಂ ಶಿವಂ. ಆ ದಾನಕ್ಕೆ ಶಿವ ಅಂತ ಹೆಸರಿಟ್ರು. ಅಂದರೆ ಆ ದಾನವೇ ಶಿವ ಸ್ವರೂಪ ಅಂತ. ಶಿವ ಅಂದರೆ ಮಂಗಲ ಅಂತಲೂ ಅರ್ಥ. ಶಿವ ಅಂದರೆ ಮುಕ್ತಿಯೇ,
ಪರಮಶಿವನೇ ಅವನು. ಆ ಮಟ್ಟ ಅವನು ಶಿವಂದಿ ಏನು ದಾನ ಅಂದರೆ ಏನು, ಅವನು ಎಲ್ಲ ದಾನವೇ ಮಾಡಿದ್ದಂತೆ. ಅರ್ಧಂ ದಾನವ ವೈರಿಣ ಗಿರಿಜಿಯ ಪೆರ್ಧಂ, ಅರ್ಧ ಭಾಗ ವಿಷ್ಣು ಕೊಟ್ಟನಂತೆ, ಶಂಕರನಾರಾಯಣ ಆಯ್ತಲ್ಲ ಅದರಿಂದಾಗಿ. ಅರ್ಧ ಭಾಗ ಪಾರ್ವತಿ ಮದುವೆ ಆಗೋದ್ರಿಂದ ಅರ್ಧಾಂಗಿನಿಂದ ಅವಳಿಗೆ ಕೊಟ್ಟನಂತೆ. ಅಲ್ಲಿ ಮತ್ತೇನು ಉಳಿದಿದ್ದೆಲ್ಲ ಒಬ್ಬರು ತಗೊಂಡೋದ್ರಂತೆ. ನಾಗಾಧಿಪ ಕ್ಷಮಾತಲಂ, ಅವನು ವಾಸುಕಿ ಸರ್ಪ ಅದು ಪಾತಾಳಕ್ಕೆ ಹೋಯ್ತಂತೆ. ಅದು ಅಲ್ಲಿ ಈಗ ಚಂದ್ರ ಆಕಾಶಕ್ಕೆ ಹೋದಂತೆ, ಆಕಾಶಕ್ಕೊಂದು ಪಾತಾಳಕ್ಕೊಂದು, ಹೀಗೆಲ್ಲ ಒಂದೊಂದು ಕಡೆಗೆ ಹೋಯ್ತು. ಕೊನೆಗೇನು ಉಳಿತು ಅಂದರೆ ಏನು ಉಳಿರಲ್ಲ, ಭಿಕ್ಷಾಪಾತ್ರ ಒಂದು ಉಳಿತು ಅವನ ಕೈಯಲ್ಲಿ, ಶಿವನ ಕೈಯಲ್ಲಿ. ತಾಮ್ಮ ಅಂಚ ಭಿಕ್ಷಾಟನೆ ಮತ್ತೊಬ್ಬ ಕವಿ ಭಾಳ ಚೆನ್ನಾಗಿ ಹೇಳ್ತಾನೆ, ಅದನ್ನು ಭಾಳ ಸುಂದರವಾಗಿ ಹೇಳ್ತಾನೆ. ಹಾಗೆ ಶಿವಸ್ವರೂಪ ಆಗುತ್ತೆ ಅಂಥ ದಾನ, ಈಶ್ವರ ಪ್ರೀತಿಗೋಸ್ಕರ ಮಾಡುವಂಥದ್ದು. ಇದೆಲ್ಲ ನಾವು ಬೇಕಾಗುವಂಥ ದಾನಗಳು ಇದ್ದು ಅಂತ. ಒಂದು ವಿಮಲ ದಾನ, ನಿತ್ಯ ದಾನ, ಮತ್ತು ಇನ್ನೊಂದು ಪಾಪೋಪಶಾಂತಿ ಅರ್ಥ, ನಿರ್ದಿಷ್ಟವಾದ ಪಾಪ ಪರಿಹಾರಕ್ಕಾಗಿ ಅಥವಾ ಒಟ್ಟಾರೆ ಪಾಪ ಪರಿಹಾರಕ್ಕಾಗಿ ನಾವು ಮಾಡುವಂಥ ದಾನ. ಈ ದಾನಗಳನ್ನು ಮಾಡಬೇಕು. ಪಾಪ ಪರಿಹಾರಕ್ಕೆ ಅಂತಲೇ ಅವ್ರ ದಾನಗಳಿದೆ, ಯಾವ್ದು ಪ್ರಶಸ್ತ ಅಂತಲೂ ಇದೆ. ಭೂಮಿ ದಾನ, ಆಮೇಲೆ ಕ್ಷೇತ್ರ ದಾನ, ಸ್ವರ್ಣದಾನ, ಗೋದಾನ, ತಿಲದಾನ, ಇದೆಲ್ಲ ಪಾಪ ಪರಿಹಾರಕ್ಕೆ ವಿಶಿಷ್ಟವಾಗಿರುವಂಥ ದಾನಗಳಿದೆ. ಆ ದಾನಗಳ ಮೂಲಕ ಪಾಪ ಪರಿಹಾರ ಮಾಡ್ಕೊಳ್ಬೋದು, ಅದು ಅಡ್ಡಿ ಇಲ್ಲ. ಆದರೆ ಆ ವಿಮಲ ದಾನ ಮಾಡಿದರೆ ಆ ಮಾಡೋ ಅವಕಾಶವೂ ಬರಬೇಕು. ಅದಕ್ಕೆ ಅಂತ ದಾನವನ್ನು ಮಾಡೋಕ್ಕೆ ಯೋಗವೂ ಬೇಕು, ಮನಸ್ಸು ಬೇಕು, ಅರ್ಹತೆ ಬೇಕು, ತಗೊಳ್ಳೋ ಅಂತರ ಸಿಗಬೇಕು. ಧರ್ಮರಾಜನ ಮಾತೇ ನೆನಪಾಗುತ್ತೆ ಮತ್ತೆ 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 ನಮಗೆ. ಶ್ರಾದ್ದ ಮಾಡೋಕ್ಕೆ ಯಾವಾಗ ಒಳ್ಳೆಯ ಸಮಯ ಅಂತ ಕೇಳಿದಂತೆ ಯಕ್ಷ ಪ್ರಶ್ನೆಗಳಲ್ಲಿ ಧರ್ಮರಾಜ ಹೇಳಿದ್ದು ಒಳ್ಳೆ ಬ್ರಾಹ್ಮಣರು ಸಿಕ್ಕಿದಾಗ ಅಂತ. ಅಪ್ಪ ಸತ್ತ ದಿನ ಅಲ್ಲ, ಒಳ್ಳೆ ಬ್ರಾಹ್ಮಣರು ಸಿಕ್ಕಿದಾಗ ತಕ್ಷಣ ಶ್ರಾದ್ದ ಮಾಡಿಬಿಡು ಅಂತ. ಅವರಿದ್ದಲ್ಲ ಹಾಗಾಗುತ್ತೆ ಅಂತ, ಅಂದರೆ ಒಳ್ಳೆಯವರ ಪಾಠ ಆಗಿದೆ ಅಂತ, ಒಳ್ಳೆಯವರ ಅವಸ್ಥೆ ಆಗಿದೆ ಅಂತ. ಒಳ್ಳೆಯವರು ಯಾರು ಸಿಕ್ಬಿಟ್ರೆ ಹಾಗಾಗಿ ಅಂದರೆ ಸಿಗೋದು ದುರ್ಲಭ ಅಂತ, ದಾನಕ್ಕೆ ಪಾತ್ರರಾದವರು ಸಿಗೋದು. ಹಾಗಾಗಿ ಹುಡುಕಿ ಮಾಡಬೇಕು ಅಂತ. ನೋಡಿ, ಮಧ್ಯಾಹ್ನ ಅಡುಗೆ ಸಿದ್ಧ ಆದ ಮೇಲೆ ಪ್ರತೀಕ್ಷಾ ಕಾಲ ಅಂತಲೇ ಇದೆ ಅಂತ, ಅತಿಥಿ ಪ್ರತೀಕ್ಷಾ ಕಾಲ ಅಂತ. ಅಷ್ಟೊತ್ತು ಕಾಯಬೇಕು ಅಂತ, ಅತಿಥಿಗಳು ಯಾರು ಬರ್ತಾರ ಅಂತ. ಅದೆಲ್ಲ ಮಾಡ್ತಾಯಿಲ್ಲ ನಾವು ಇವತ್ತು ಅಂತ. ಅವ್ರಿಗೆ ಅನ್ನದಾನ ಮಾಡಬೇಕು ಅಂತ ಪ್ರತಿನಿತ್ಯವೂ ಕೂಡ ಆ ಸಮಯದಲ್ಲಿ. ಇನ್ನು ಹುಡುಕಬೇಕು ಹೋಗಿ ಅಂತ, ಅದು ಕೂಡ ಇದೆ ಅಂತ. ಯಾರು ಸಿಗ್ತಾರಾ ಅಂತ. ದಾನಕ್ಕಾಗಿ ನಿಜವಾಗಿ ಈಗೇನಂದರೆ ದಾನ ಯಾರು ಕೊಡ್ತಾರಂತ ಹುಡುಕಂಥ ಕಾಲ ಇವತ್ತಿನ ನಡೀತಾ ಇದೆ. ಅದು ನಿಜ ಏನು ಅಂದರೆ ಯಾರಾದರೂ ದಾನಕರ್ಹರು ಸಿಗ್ತಾರಂತ ಹುಡುಕಬೇಕು ಅಂತ. ಸಿಕ್ಕಿದ್ರೆ ಅದು ಸುಯೋಗ, ಅದನ್ನು ಕೊಟ್ಬಿಡ್ಬೇಕು, ಹಿಂದೆ ಮುಂದೆ ನೋಡಿದ್ರೆ ಕೊಟ್ಬಿಡ್ಬೇಕು ಆಗ ಅಂತ. ಸಿಗೋದೇ ಕಷ್ಟ ಅದು ಅಂತ. ಅಂದರೆ ಅಂಥ ಒಂದು ತೆರೆದಿಟ್ಟ ಸ್ವರ್ಗದ ದ್ವಾರ ಅವರು, ತೆರೆದಿಟ್ಟ ಮುಕ್ತಿಯ ದ್ವಾರ ಅವರು ಅಂತ, ತೆರೆದಿಟ್ಟ ಪುಣ್ಯದ ದ್ವಾರ ಅವರು ಅಂಥವ್ರು ಸಿಕ್ಕಿದ್ರೆ ಅಂತ. ಆಗ ಹಿಂದೆ ಮುಂದೆ ನೋಡಿದ್ರೆ ಏನು ಸಾಧ್ಯವೋ ಅಂಥದನ್ನು ಕೊಟ್ಟು ನಾವು ಧನ್ಯರಾಗಬೇಕು. ಆಗಬೇಕಾಗಿರೋದು ಹೀಗೆ ಅಂತ. ಆಗ್ತಾ ಇರೋದು ಸಂಪೂರ್ಣ ಬೇರೆ ತರಹ. ದಾನಗಳು ನಡೀತಾ ಇರೋದು ಕೂಡ ಯೋಗ್ಯರ ಮಧ್ಯೆ ನಡೀತಾ ಇಲ್ಲ ಅದು ಅಂತ, ಯೋಗ್ಯವಾದ ಉದ್ದೇಶದಿಂದ ನಡೀತಾ ಇಲ್ಲ. ಹೆಸರು ಮಾತ್ರ ಆ ತರಹ ಬರ್ತಾ ಇದೆ ಅಂತ. ಅದರಲ್ಲೂ ಕೂಡ ದಾನ ಮಾಡಿ ಹೇಳ್ಕೊಳ್ಳೋದು ಅದು ದೊಡ್ಡ ತಪ್ಪದು. ಹೇಳ್ಕೊಂಡು ಕೂಡಲೇ ಹೋಯ್ತು ಅದ್ರ ಫಲ. ಹೇಳ್ಕೊಳ್ಬಾರ್ದು, ಬಲಗೈ ಕೊಟ್ಟು ಎಡಗೈ ಗೊತ್ತಾಗಬಾರ್ದು. ಕೀರ್ತನಾಥ್ ಅಂತ ಹೇಳಿದ್ವಲ್ಲ ನಾವು ಅವತ್ತು. ದಾನ ಅಂತಲ್ಲ, ಯಾವುದೇ ಪುಣ್ಯ ಕಾರ್ಯ ಮಾಡಿದರೂ ಕೂಡ ಹೇಳ್ಕೊಂಡ್ರೆ ಅದರ ಫಲ ಹೋಗುತ್ತೆ, ಫಲ ಭಾಳಷ್ಟು ಕಡಿಮೆ ಆಗುತ್ತೆ ಅಂತ ಹೇಳ್ಕೊಳ್ಳೋದೇ. ಇಲ್ಲಿ ಇಟ್ಕೋಬೇಕು, ನಮ್ಮ ಒಳಗಡೆ ಇಟ್ಕೋಬೇಕು. ನಾವು ಕೊಟ್ಟಿದ್ದು ನಮ್ಗೆ ಗೊತ್ತಿದ್ರೆ ಆಯಿತು, ಈಶ್ವರನಿಗೆ ಗೊತ್ತಿದ್ರೆ ಆಯಿತು ಅನ್ನೋ ಥರ ಇರಬೇಕು. ಆಗ ಪೂರ್ಣ ಫಲ ಇದೆ. ಅದಕ್ಕೆ ಹೇಳ್ಕೊಂಡ್ರೆ ಹಿಡಿದೋಯ್ತು ಅದರದ್ದು ಅಂತ. ಹಾಗೆ ಅಂಥ ಪ್ರತಿಫಲಾಪೇಕ್ಷೆ ಇರೋದ ದಾನವನ್ನು ನಾವು ಮಾಡಬೇಕು. ವಿಮಲ ದಾನವನ್ನು ಮಾಡಬೇಕು, ನಿತ್ಯ ದಾನವನ್ನು ಮಾಡಬೇಕು. ಹರೇ ರಾಮ.